ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ನೀಡದೆ ಅನ್ಯಾಯವನ್ನ ಮಾಡಿದೆ ಸರ್ಕಾರ. ಹೈಕಮಾಂಡ್ ವಿರುದ್ಧ ಎಸ್ಎನ್ ನಾರಾಯಣಸ್ವಾಮಿ ಗರಂ ಆಗಿದ್ದಾರೆ. ಎಲ್ಲರೂ ಕೂಡ ಈಗ ಸ್ಥಾನಮಾನಗಳು ಅಂತ ನೋಡಿದಾಗ ಎಲ್ಲ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯವನ್ನ ಕೊಡಲಾಗಿಲ್ಲ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಹೀಗಾಗಿ ಅನ್ಯಾಯ ಆಗಿದೆ. ಹೈಕಮಾಂಡ್ ವಿರುದ್ಧ ಎಸ್ಎನ್ ನಾರಾಯಣಸ್ವಾಮಿ ಗರಂ ಆಗಿದ್ದಾರೆ. ಪಕ್ಷಕ್ಕಾಗಿ ದುಡಿದ ಜಿಲ್ಲೆಗೆ ದ್ರೋಹ, ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಕಾರ್ಯಕರ್ತರಿಗೆ ಮುಖ ತೋರಿಸಲು ಆಗದ ಪರಿಸ್ಥಿತಿ ಬಂದಿದೆ. ಅಶ್ವವೇಗ ನ್ಯೂಸ್ ಮುಂದೆ ನಾರಾಯಣಸ್ವಾಮಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಸಮರ್ಥರಲ್ಲವೇ ಎಂದು ಹೈಕಮಾಂಡ್ಗೆ ನೇರ ಪ್ರಶ್ನೆಯನ್ನ ಕೇಳಿದ್ದಾರೆ ನಾರಾಯಣಸ್ವಾಮಿ. ಕೆಲವು ಜಿಲ್ಲೆಗಳಿಗೆ 2 ರಿಂದ 3 ಸಚಿವ ಸ್ಥಾನ, ನಮ್ಮ ಜಿಲ್ಲೆಗೆ ಶೂನ್ಯ ಯಾಕೆ? ಚಿಕ್ಕಬಳ್ಳಾಪುರ, ಕೋಲಾರ ಉದ್ದೇಶಪೂರ್ವಕವಾಗಿ ಕಡೆಗಣನೆ ಆಗಿದೆ. ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸಚಿವ ಸ್ಥಾನ ಅಗತ್ಯವಾಗಿತ್ತು, ಬಟ್ ಇಲ್ಲಿ ಸರ್ಕಾರ ಕೊಟ್ಟಿಲ್ಲ. ಹೈಕಮಾಂಡ್ ನಿರ್ಧಾರ ಸರಿ ಇಲ್ಲ. ಬಿಜೆಪಿಯಿಂದ ಸಚಿವ ಸ್ಥಾನ ಆಫರ್ ಬಂದ್ರು ಕಾಂಗ್ರೆಸ್ ಬಿಡ್ಲಿಲ್ಲ. ನಾವು ಪಕ್ಷದ ಪರವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದಕ್ಕೆ ಹೀಗೆ ಮಾಡಿದ್ರಾ ಅಂತ. ಕೋಲಾರದಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಕಟ್ಟಿದ್ದು ನಮ್ಮ ಶ್ರಮ. ಅದು ಸತತವಾಗಿ 3 ಬಾರಿ ಗೆದ್ದು ಪಕ್ಷದ ನೆಲೆ ಬಲಪಡಿಸಿದ್ದೇವೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮನ್ನ ಹೀಯಾಳಿಸಲಾಗುತ್ತಿದೆ. ಹೈಕಮಾಂಡ್ ಭೇಟಿ ಮಾಡಿ ನಾವು ಮತ್ತೆ ನ್ಯಾಯ ಕೇಳುತ್ತೇವೆ ಅಂತ ನಾರಾಯಣಸ್ವಾಮಿ ಹೇಳ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ಗೆ ಎಸ್ಎನ್ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಜಿಲ್ಲಾವಾರು ಅಂತ ನೋಡಿದಾಗ, ಯಾವ್ಯಾವ ಜಿಲ್ಲೆಗೆ ಎಷ್ಟು ಅವಕಾಶ ಮಾಡಿಕೊಡ್ಲಾಗಿದೆ ಅಂತ ನೋಡಿದಾಗ ಅದರಲ್ಲಿ ಚಿಕ್ಕಬಳ್ಳಾಪುರ, ಕೋಲಾರ ಹೆಸರು ಇಲ್ಲ, ಲಿಸ್ಟ್ ಅಲ್ಲೇ ಇಲ್ಲ. ಅಂದ್ರೆ ಆ ಜಿಲ್ಲೆಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದು ದ್ರೋಹ ಅಲ್ವಾ? ದ್ರೋಹ ಮಾಡಿದೆ ಹೈಕಮಾಂಡ್, ಇದಕ್ಕೆ ಮಲತಾಯಿ ಧೋರಣೆಯನ್ನ ತೋರಿದೆ ಅಂತ ನಾರಾಯಣಸ್ವಾಮಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಜೀವನ್ ಒಂದು ಚಿಟ್ಚಾಟನ ನಡೆಸಿದ್ದಾರೆ, ನೋಡ್ಕೊಂಬರೋಣ. ಸದ್ಯ ನಿನ್ನೆ ಸಂಪುಟ ವಿಸ್ತರಣೆ ಪೂರ್ಣಗೊಂಡಿರುವಂಥದ್ದು. ಇನ್ನು ಈ ಒಂದು ವಿಚಾರವಾಗಿ ನಿನ್ನೆ ಏನು ಸಂಪುಟ ವಿಸ್ತರಣೆ ನಡೆದಿದೆ, ಸದ್ಯ ಕೆಲ ಶಾಸಕರು ಅಸಮಾಧಾನಿತರಾಗಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಶಾಸಕರು ಇವತ್ತು ಸಭೆಯನ್ನು ಮಾಡಿರುವಂಥದ್ದು. ಸದ್ಯ ಸಭೆ ಮುಕ್ತಾಯಗೊಂಡಿದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಬಂಗಾರಪೇಟೆ ಶಾಸಕರಾದಂಥ ನಾರಾಯಣಸ್ವಾಮಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಹಿರಿಯ ಶಾಸಕರಿದ್ದೀರಿ, ಆದರೂ ಕೂಡ ನಿಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಸರ್. ಮೊದಲಿಗೆ ಏನು ಹೇಳ್ತೀರಾ ಸರ್ ಇದಕ್ಕೆ? ಇದನ್ನು ಬಹುಶಃ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷವನ್ನು, ನಮ್ಮ ಸಮುದಾಯವನ್ನು ದೂರ ಇಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇದರಿಂದ ಇಡೀ 3 ಜಿಲ್ಲೆಗಳ ನಮ್ಮ ಸಮುದಾಯಕ್ಕೆ ಅತಿಯಾಗಿಸಿ ಈ ಪಕ್ಷವನ್ನು ಸಂಘಟನೆ ಮಾಡಿ ಅದಕ್ಕೆ ಪ್ರಯತ್ನ ಪಟ್ಟ ನನಗೆ ಭಾಳಷ್ಟು ನೋವಾಗಿದೆ ಮತ್ತು ಬೇಜಾರು ಕೂಡ ಆಗಿದೆ ಸರ್. ಇನ್ನು ಈ ವಿಚಾರದಲ್ಲಿ ಹೈಕಮಾಂಡ್ ನಾಯಕರು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಬೇಡ ಅಂತ ಏನಾದರೂ ಪರಿಗಣಿಸಿದ್ದಾರಾ ಸರ್? ಇರ್ಬೋದು, ಯಾಕೆಂದರೆ ಅವ್ರಿಗೆ ವರ್ತನೆ ನೋಡಿದ್ರೆ ನಾವೆಲ್ಲ ಮುಖಂಡರು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಒಗ್ಗಟ್ಟಾಗಿ ಹೋಗಿ ನಮ್ಮ ಜಿಲ್ಲೆಯ ಇತಿಹಾಸವನ್ನು, ಚಿತ್ರಣವನ್ನು ಬಿಡಿಯಾಗಿ ಮನವಿ ಕೊಟ್ಟರು ಕೂಡ ಬಹುಶಃ ಅವ್ರ ಕಿವಿಗೆ ಹೋಗಿಲ್ಲ. ಅಂದರೆ ನಾವೇನು ಕೂಡ ಕೆಲಸಕ್ಕೆ ಬಾರದೇ ಇರ್ತಕ್ಕಂಥವರು. ನಾವು ಕೇವಲ ಗೆದ್ಕೊಂಬಂದು ಅವ್ರ ಮಂತ್ರಿಗಳಾಗೋದಕ್ಕೆ, ಮುಖ್ಯಮಂತ್ರಿ ಆಗೋದಕ್ಕೆ ಬರೀ ಟ್ರಂಪ್ ಕಾರ್ಡ್. ನಾವು ನಮ್ಮ ಟ್ರಂಪ್ ಕಾರ್ಡ್ ಹೆಂಗೆ ಬೇಕಾದ್ರೂ ಬಳಸ್ಕೋಬೋದು. ಇವರು ಸ್ಲೇವ್ಸ್ ಇದ್ದಾಗೆ, ಇವರು ಜವಾನರಿದ್ದಾಗೆ ಪಕ್ಷಕ್ಕೆ, ಇವರು ಕೂಲಿಗಾರರಿದ್ದಂಗೆ. ನಾವು ಯಾವಾಗ ಬರ್ತಾರೆ, ಕೂಲಿ ಕೊಟ್ಟರು ಹೋಗ್ತಾರೆ ಅನ್ನೋ ಧೋರಣೆಯಿಂದ ಇವತ್ತು ಕೋಲಾರ ಜಿಲ್ಲೆಯನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಈಗ ಈ ಒಂದು ವಿಚಾರದಿಂದ ಈಗ ಏನು ಸಚಿವ ಸ್ಥಾನಗಳು ತಪ್ಪಿದೆ, ಕಾಣದ ಕೈಗಳು ಅಥವಾ ನೇರವಾಗಿ ಯಾರಾದರೂ ಇದ್ದಾರಾ ಇದರಿಂದ? ಅಲ್ಲ, ಇದು ಸರ್, ಇದು ಹಿಂದೆ ಭಾಳ ಜನ ಇದ್ದಾರೆ, ನಾವು ಅದು ಹೇಳೋದು ಬೇಡ. ಹಿಂದೆ ಯಾರು ಪ್ರಬಲವಾಗಿ ಅಧಿಕಾರ ಹೊಂದಿದ್ರೋ ಅವರೆಲ್ಲ ಕೂಡ ತಪ್ಪಿಸ್ತಾ ಇದ್ದಾರೆ. ಅವ್ರ ಮಾತನ್ನು ಯಾರು ಓಟು ಹಾಕ್ಸಲ್ವೋ, ಯಾರು ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ತಾರೋ ಅವರ ಮಾತನ್ನು ಕೇಳಿ ಇವತ್ತು ಜಿಲ್ಲೆಯ 2 ಜಿಲ್ಲೆಗಳನ್ನು ನಮ್ಮನ್ನು ಹಾಳು ಮಾಡಿದ್ದಾರೆ ಇವತ್ತು. ಸರ್, ಈಗ ಕಾಣದ ಕೈಗಳು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರಿ, ಆದರೆ ಇದರಿಂದ ಅವ್ರಿಗೆ ಏನು ಉಪಯೋಗ ಸರ್ ನಿಮ್ಮ ಜಿಲ್ಲೆಯಲ್ಲಿ? ಏನು ಉಪಯೋಗ ಅಂದರೆ, ಮುಂದೆ ಹಿಂದೆ ಯಾವ ರೀತಿ ಅವರು ಪ್ರಾಬಲ್ಯಕ್ಕೆ ಒಳಪಟ್ಟಿತ್ತೋ, ಅವರು ಹಿಂದೆ ನಮ್ಮ ಬಲಗೈ ಸಮುದಾಯದ ಮತಗಳನ್ನು ತಗೊಂಡು ಗೆದ್ದು ಯಾವ ರೀತಿ ಅಧಿಕಾರದಿಂದ ನಮ್ಮನ್ನು ತುಡಿತಾ ಇದ್ರೋ ಆ ಪಾತ್ಯವನ್ನು ಮತ್ತೆ ಮುಂದುವರಿಸಬೇಕು. ಈ ಬಲಗೈ ಸಮುದಾಯ ಏನು ಅಧಿಕಾರ ಕೊಡಲಿಲ್ಲ ಅಂದರೆ ಮತ್ತೆ ಅವರು ನನ್ನ ಕಾಕಳೆ ಬಿದ್ದಿರಬೇಕು, ನನ್ನ ಕುಟುಂಬನೇ ಕೋಲಾರ ಜಿಲ್ಲೆಯಲ್ಲಿ ಆಳ್ವಿಕೆಯನ್ನು ಮಾಡಬೇಕು ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಈ ಒಂದು
ಈ ಒಂದು ನೀವು ಹೇಳಿದಂತಹ ಅಂಶವನ್ನು ಪಕ್ಷದ ನಾಯಕರು ವರಿಷ್ಠರು ಯಾರು ಗಮನ ಕೊಡ್ತಿಲ್ವಾ ಇದರಿಂದ? ಅವ್ರು ಯಾರು ಕೂಡ ನೋಡಿ, ಅವರು ಹಿರಿಯರಾಗಿರೋದ್ರಿಂದ ಅವ್ರ ಮಾತಿಗೆ ಹೆಚ್ಚು ಮನ್ನಣೆ ಕೊಡ್ತಾರೆ. ಈ ದುಡಿತಕ್ಕಂಥವ್ರಿಗೆ ಗೆದ್ದು ಬಂದವ್ರ ಮಾತಿಗೆ ಮನ್ನಣೆ ಕೊಡೋದಿಲ್ಲ. ಇದು ನಮ್ಮ ದುರದೃಷ್ಟ. ಕೊನೆಯದಾಗಿ ಇನ್ನು ಇವಾಗ ಸಭೆ ಮಾಡಿದ್ದೀರಾ, ಇನ್ನು ಮುಂದಿನ ನಡೆ ಏನು ಸರ್? ಹೈಕಮಾಂಡ್ ನಾಯಕರನ್ನ ಭೇಟಿ ಕೂಡ ಮಾಡಲ್ಲ ಅಂತ ಹೇಳಿದ್ದೀರಾ, ಯಾಕೆ ಸರ್? ಏನು ನಿಮ್ಮ ಮುಂದಿನ ನಡೆ? ನಾಳೆ ಮುಂದಿನ ನಡೆ ಇಡೀ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾರೆಲ್ಲ ಬೇಸರಗೊಂಡಿದ್ದಾರೆ, ಯಾರಿಗೆಲ್ಲ ಅನ್ಯಾಯ ಆಗಿದೆ, ಯಾರೆಲ್ಲ ಹತೃಪ್ತಿದ್ದಾರೆ, ನಾವೆಲ್ಲ ನಾಳೆ ಸಭೆ ಮಾಡ್ತಾಯಿದ್ದೀವಿ. ಆ ಸಭೆಯಲ್ಲಿ ಏನು ತೀರ್ಮಾನ ಒಗ್ಗಟ್ಟು ತಗೊಳ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿರ್ತೇವೆ. ಸರ್ ಈ ಕೊನೆ ಎಸ್ ಇದಿಷ್ಟು ಶಾಸಕರಾದಂತಹ ನಾರಾಯಣ ಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.